ಶ್ರೀನಿವಾಸಪುರ ಕೋಲಾರ ಜಿಲ್ಲೆಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ತಾಲ್ಲೂಕು ತಹಶೀಲ್ದಾರ್ ಹಾಗೂ ತಾಲ್ಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡುವ ಕಾರ್ಯಕ್ರಮ ಬೇಡಿಕೆ ಕೆರೆಕುಂಟೆ ರಾಜುಕಾಲುವೆಗಳ ಒತ್ತುವರಿ ತೆರವು ಕಾರ್ಯಾಚರಣೆಯ ಲೋಪದೋಷಗಳು ಸರಿಪಡಿಸಲು ತಾಲ್ಲೂಕು ಆಡಳಿತ ವರ್ಗದ ಕೆಲವ ಅಧಿಕಾರಿಗಳು ರೈತರಿಗೆ ಕೂಲಿಕಾರರಿಗೆ ಬಡವರ ಕೆಲಸಗಳು ಮಾಡದೇ ಅಲೇದಾಡುವುದನ್ನು ತಪ್ಪಿಸಬೇಕು. ಇದರ ಬಗ್ಗೆ ಮನವಿ ಪತ್ರವನ್ನು ತಹಶೀಲ್ದಾರ್ಗೆ ನೀಡಿದರು. ನಂತರ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಅಧ್ಯಕ್ಷರು ಪದಾಧಿಕಾರಿಗಳು ತಾಲ್ಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಸಭೆ ಸೇರಿದ್ದು ಜಿಲ್ಲಾ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಚರ್ಚೆ ನಡೆಸಿ ಯಲವಕುಂಟೆಯ ಬೈರಾರೆಡ್ಡಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದ್ದು ಇವರ ಜೊತೆಗೆ ಮಾಲೂರಿನ ಉಮಾದೇವಿ ಜಿಲ್ಲಾ ಸಂಘಟನಾ ಸಂಚಾಲಕರು ಆಗಿ ಆಯ್ಕೆ ಮಾಡಿದರು. ಉಳಿದ ಪದಾಧಿಕಾರಿಗಳನ್ನು 1 ವಾರದಲ್ಲಿ ಆಯ್ಕೆ ಮಾಡೋಣ ಎಂದು ಸಭೆಯ ನಿರ್ಣಯವಾಯಿತು. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ವೀರಭದ್ರಸ್ವಾಮಿ, ಶ್ರೀನಿವಾಸಪುರ ತಾಲ್ಲೂಕಿನ ಅಧ್ಯಕ್ಷರು ಶ್ರೀಯುತ ನಾರಾಯಣಸ್ವಾಮಿ, ಉಮಾದೇವಿ, ರಮೇಶ್ ಗೌಡ, ನಟರಾಜ್, ಚಲ್ದಿಗಾನಹಳ್ಳಿ ದೇವರಾಜ್, ಶ್ರೀಧರ್, ಜಿಲ್ಲೆಯ ಅಧ್ಯಕ್ಷರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂಘಟನೆ ನಾನು ದುಡಿಬೇಕು. 4 ಜನಕ್ಕೆ ಇವತ್ತು ನಾನು ಕಷ್ಟ ಅಂತ ಇಟ್ಕೊಂಡು ಇನ್ನು 10 ಜನ ಕಷ್ಟನೂ ಹಂಗೆ ಇರ್ತಿದೆ. ನನ್ನ ಕಷ್ಟ ತೀರಿದ ಮೇಲೆ 4 ಜನ ಕಷ್ಟನೂ ನಾವು ತೀರಿಸ್ಬೇಕು. ಯಾಕಂದ್ರೆ ಇವತ್ತು ಅವ್ರಿದ್ದಕ್ಕೆ ನಾನು ಬಂದಿದ್ದೀನಿ, ನನ್ನಿಂದ ಇನ್ನೊಂದು 10 ಜನ ಬರಬೇಕು ಅಂತ ನಾನು ಇದಕ್ಕೆ ಒಂದು 6 ತಿಂಗಳಾಗಿದ್ದು ನಾನು 6 ತಿಂಗಳಿಂದ 10 ಜನ ಮಹಿಳೆಯರನ್ನ ಈ ಸಂಘಟನೆಗೆ ಸೇರಿಸಿದ್ದೀನಿ. ಜಿಲ್ಲಾ ಕಮಿಟಿಯನ್ನ ಮಾಡಿದ್ದೀರಿ. ಜಿಲ್ಲಾ ಕಮಿಟಿಯಲ್ಲಿ ಜಿಲ್ಲಾಧ್ಯಕ್ಷರಿಗೆ ನಮ್ಮ ಉಪಾಧ್ಯಕ್ಷರಾಗಿ ಶ್ರೀನಿವಾಸಪುರ ತಾಲೂಕಿನ ಯಲವಕುಂಟೆ ಬೈರಾರೆಡ್ಡಿಯವರನ್ನು ಜಿಲ್ಲಾ ಅಧ್ಯಕ್ಷರಾಗಿ ಹೊಸದಾಗಿ ನೇಮಕ ಮಾಡಿದ್ದೀವಿ. ಒಂದು ಭಿನ್ನಾಭಿಪ್ರಾಯ ನಮ್ಮಲ್ಲಿ. ನಾವು ಶಕ್ತಿ ಏನಬೇಕು ಅಂದ್ರೆ ನಾವು ಅಷ್ಟು ಚೀಟಿಗಳು ಹಾಕೊಂಡು ಸಂಘಟನೆ ಬೆಳೆಸೋದ್ರಲ್ಲಿ ಯಾರು ಕೈ ಚಾಚಬಾರದು. ನಾವು ಯಾವತ್ತಾಗಿ ನಾವು ಒಬ್ರು ಅನ್ನ ಕೊಡೋರು. ನಾವು ಇವತ್ತು ದೇಶಕ್ಕೆ ನಾವೆಲ್ಲ ನಾವು ಹೇಳ್ತಾ ಇದ್ದೀವಿ ಪ್ರತಿ ಸಭೆಯಲ್ಲಿ ಕೂಡ ಆ ತಾಲೂಕಲ್ಲಿ ಒಂದು 20 ಜನ ಸೇರ್ಕೊಂಡು ಚೀಟಿ ಹಾಕೊಳ್ಸಿ ಸಂಘಟನೆ ನಾವು ಕೇಳಿಸ್ತಿಲ್ವಾ, ಅದನ್ನ ನಾವು ಬೆಳಿತಿದ್ವಿ. ನನ್ನ ಹೆಸರು ಉಮಾದೇವಿ, ಮಾಲೂರು ತಾಲೂಕು ಉಳ್ದೇನಹಳ್ಳಿ ಫಸ್ಟು ತೊರಹಳ್ಳಿ ಗ್ರಾಮ ನಮ್ಮದು. ನಾನು ಈ ಸಂಘಟನೆಗೆ ಸೇರ್ಕೊಂಡಿದ್ದು ನನಗೊಂದು ಕಷ್ಟ ಅಂತ ಅಂದರೆ ಪವರ್ ಗೇಟ್ ಇದರಿಂದ ಮೋಸ ಆಗಿದೆ ಅನ್ನೋ ಒಂದು ಇದರಿಂದ ನಾನು ಈ ಸಂಘಟನೆಗೆ ಬಂದಿದ್ದು. ಅಂದರೆ ಸಂಘಟನೆಗೆ ನಾನು ಇದು ಬರಮಾಡ್ಕೊಂಡಿದ್ದು ಚಂದ್ರಾಚಾರ್ಯ ಅವರ ಆಚಾರ್ಯ ನರಂಗಡಿಯವರು ಅವ್ರ ಕಡೆಯಿಂದ ನಾನು ಈ ಸಂಘಟನೆಗೆ ಬಂದಿದ್ದು. ಮತ್ತು ಅದರಿಂದ ವಿನೋದಣ್ಣ ಮತ್ತು ಸಂಪಂಗಿ ಅಣ್ಣ, ಮುನ್ರಾಜಣ್ಣ ಮತ್ತು ಪಚ್ಚಯ್ಯ ಆದರು. ನಮ್ಮ ಕಷ್ಟ ಏನು ಅಂತ ಅವ್ರ ಜೊತೆ ತಿಳಿಸಿದ್ವಿ. ನಾವು ಸಪೋರ್ಟಿಂಗ್ ಆಗಿರ್ತೀವಾಗ ನಾವು ಮಾಡ್ಕೊಡ್ತೀವಿ ಅಂತ ಆ ಸಪೋರ್ಟಿಂಗ್ ವಿಷಯ ಅಣ್ಣನವ್ರಿಗೂ ಗೊತ್ತು. ನಾವು ಏನಕ್ಕೋಸ್ಕರ ಬಂದಿದ್ದೀವಿ, ನಮ್ಗೇನು ಅನ್ಯಾಯ ಆಗಿದೆ ಅದನ್ನು ನಾವು ಪಡ್ಕೋಬೇಕು ಅಂತ ಬಂದ್ವಿ. ಅದರಿಂದ ನಾನು ಅದನ್ನು ಪಡ್ಕೊಂಡು ನನ್ನ ಕೆಲಸ ಮುಗಿದ ಮೇಲೆ ನಾನು ಈ ಸಂಘಟನೆ ಬಿಡಬಾರ್ದು ಅನ್ನೋ ಒಂದು ಯಾರಾದ್ರೂ ಮಾತಾಡ್ತಾರೆ ವಿಧಾನಸೌಧದಲ್ಲಿ ಯಾವ ಶಾಸಕ ಮಾತಾಡ್ತಾ ಇಲ್ಲ. ಇವ್ರು ಮಾಡ್ಬಿಟ್ರೆ ಒಂದು ಪೆನ್ ರೇಟು, ಟಿಕ್ಕಿ ಪಟ್ಟ ರೇಟು, ಟಿವಿ ರೇಟು, ಫ್ರಿಜ್ ರೇಟು, ಬಟ್ ಎಲ್ಲ ಬರುತ್ತೆ. ರೈತ ತರಕಾರಿ ಬೆಳೆಯೋದ್ ರೇಟ್ ಅದು ಬರ್ತಾ ಇದೆಯಾ ಕೇಳ್ತಾ ಇದ್ದೀರಾ? ಯಾವ ಶಾಸಕ ದುರಿಯುತ್ತಾ ಇದ್ದೀರಾ? ಯಾವ ಇರ್ತಾ ಇದೆ? ನಾವು ಹಿಂಗೆ ಇದ್ರೆ ನಾವು ಹಿಂಗೆ ಇರ್ತೀವಿ. ನಾವೇನಾದ್ರೂ ಸಂಘಟನೆ ಆಗಿ ಮುಂದೆ ಬಂದ್ರೆ ಮುಂದೆ